Good morning everyone. In the previous video we have discussed the law of variable proportion. In this video we will learn the law of returns to scale. Law of returns to scale happen only in the long run. As we know that in the long run all factors of production can be varied. In order to increase the output level, firm can change, means increase or decrease all inputs simultaneously. So this law operates only in the long run. This law examines the behavior of output when all inputs increased or decreased in a same proportion. This law examines that the behavior of output when all inputs increased or decreased or varied in a same proportion. ಅಂದರೆ ಈ ವಿಡಿಯೋದಲ್ಲಿ ನಾವು ಪ್ರತಿಫಲಗಳ ಪ್ರಮಾಣದ ನಿಯಮವನ್ನು ಕಲಿಯುವುದಾಗಿದೆ. ಪ್ರತಿಫಲಗಳ ಪ್ರಮಾಣದ ನಿಯಮವು ದೀರ್ಘಾವಧಿಗೆ ಅನ್ವಯವಾಗುತ್ತದೆ. ದೀರ್ಘಾವಧಿ ಅಂದರೆ ಗೊತ್ತಿದೆಯಲ್ಲ, ದೀರ್ಘಾವಧಿಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಏನಾಗ್ತವೆ, ಬದಲಾಗುತ್ತವೆ. ದೀರ್ಘಾವಧಿಯಲ್ಲಿ ಸ್ಥಿರ ಆದಾನಗಳು ಇರುವುದಿಲ್ಲ. ಉತ್ಪಾದನೆಯ ಮಟ್ಟವನ್ನು ಹೆಚ್ಚಿಸಲು ಉದ್ಯಮ ಸಂಸ್ಥೆ ಎಲ್ಲ ಉತ್ಪಾದನಾಂಗಗಳನ್ನು ಏಕಕಾಲದಲ್ಲಿ ಬದಲಾಯಿಸುತ್ತದೆ. ಅದನ್ನೇ ನಾವು ದೀರ್ಘಾವಧಿ ಎಂಬುದಾಗಿ ಕರೆಯುತ್ತೇವೆ. ಸೊ ಈ ನಿಯಮ ಏನು ಹೇಳ್ತದಂದರೆ, ಇದು ಅಂದರೆ ಉತ್ಪಾದನಾಂಗಗಳು ಸಮ ಪ್ರಮಾಣದಲ್ಲಿ ಬದಲಾವಣೆಯಾದಾಗ ಅದಕ್ಕನುಗುಣವಾಗಿ ಉತ್ಪನ್ನದ ವರ್ತನೆಯನ್ನು ಹೇಳ್ತದೆ. ಇದು ಅಂದರೆ ಇಲ್ಲಿ ಉತ್ಪಾದನಾಂಗಗಳು ಯಾವುದೆಲ್ಲ ಇರ್ಬೋದು, ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ, ಕಚ್ಚಾ ಸಾಮಗ್ರಿಗಳು ಇತ್ಯಾದಿ. ಈ ಎಲ್ಲ ಉತ್ಪಾದನಾಂಗಗಳನ್ನು ಸಮ ಪ್ರಮಾಣದಲ್ಲಿ ಬದಲಾಯಿಸಿದಾಗ, ಬದಲಾಯಿಸುವುದಂದರೆ ಏನರ್ಥ, ಹೆಚ್ಚಿಸುವುದು ಅಥವಾ ಕಡಿಮೆ ಮಾಡುವುದು. ಬದಲಾಯಿಸಿದಾಗ ಅದಕ್ಕನುಗುಣವಾಗಿ ಉತ್ಪನ್ನದ ವರ್ತನೆಯ ಕುರಿತು ಈ ನಿಯಮವು ವಿವರಿಸುತ್ತದೆ. ಅದರಿಂದ ದಿಸ್ ಲಾ ಎಕ್ಸಾಮಿನ್ಸ್ ದಿ ಬಿಹೇವಿಯರ್ ಆಫ್ ಔಟ್ಪುಟ್ ವೆನ್ ಆಲ್ ಇನ್ಪುಟ್ಸ್ ಕ್ಯಾನ್ ಬಿ ವ್ಯಾರಿಡ್ ಇನ್ ಎ ಸೇಮ್ ಪ್ರಪೋರ್ಷನ್. ಆಲ್ ಇನ್ಪುಟ್ಸ್ ಮೀನ್ಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, raw materials, etc. All inputs get doubled. So in other words, it refers to input-output relationship in the long run. ಅಂದರೆ ದೀರ್ಘಾವಧಿಯಲ್ಲಿ ಉತ್ಪನ್ನ ಮತ್ತು ಆದಾನಗಳ ನಡುವಿನ ಸಂಬಂಧವನ್ನು ಕೂಡ ಪ್ರತಿಫಲಗಳ ಪ್ರಮಾಣದ ನಿಯಮವು ವಿವರಿಸ್ತದೆ. ಸೊ ಇದನ್ನು ಯಾವ ರೀತಿ ಬರಿಬೋದಂದರೆ, ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ Q ಈಸ್ ಈಕ್ವಲ್ ಟು F of x1 x2 means x1 x2 are inputs, Q output, F indicates the functional relationship between inputs and output. ಗೊತ್ತಾಯ್ತಲ್ಲ, x1 x2 ಅಂದರೆ ಆದಾನಗಳು, Q ಏನಾಗಿದೆ, ಉತ್ಪನ್ನವಾಗಿದೆ, F ಏನನ್ನು ಸೂಚಿಸ್ತದೆ, ಆದಾನಗಳು ಮತ್ತು ಉತ್ಪನ್ನಗಳ ನಡುವಿನ ಸಂಬಂಧವನ್ನು ತೋರಿಸ್ತದೆ. ಅಂದರೆ ದೀರ್ಘಾವಧಿಯಲ್ಲಿ ಆದಾನಗಳು ಮತ್ತು ಉತ್ಪನ್ನದ ನಡುವಿನ ಸಂಬಂಧವನ್ನು ಈ ನಿಯಮವು ತೋರಿಸ್ತದೆ. ಅದೇ ರೀತಿ ಇಟ್ ಹ್ಯಾಸ್ 3 stages or 3 types of law of returns to scale. First one, increasing returns to scale. Second one, constant returns to scale. And third one, diminishing or decreasing returns to scale. ಸೊ ಇಲ್ಲಿ 3 ವಿಧಗಳಿವೆ ಅಥವಾ ಈ ನಿಯಮಕ್ಕೆ 3 ಹಂತಗಳಿವೆ. ಒಂದು ಏರಿಕೆಯ ಪ್ರತಿಫಲಗಳ ಪ್ರಮಾಣ, ಎರಡನೇದು ಸ್ಥಿರ ಪ್ರತಿಫಲಗಳ ಪ್ರಮಾಣ, ಮೂರನೇದು ಇಳಿಕೆಯ ಪ್ರತಿಫಲಗಳ ಪ್ರಮಾಣ. ಸೊ ಲೆಟ್ ಅಸ್ ಡಿಸ್ಕಸ್ ಒನ್ ಬೈ ಒನ್. ಫಸ್ಟ್ ಒನ್, ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಏರಿಕೆಯ ಪ್ರತಿಫಲಗಳ ಪ್ರಮಾಣ ಅಂದರೆ ಏನು ಅಂತ ನಾವು ಕಲಿಬೇಕು. It occurs when output increases by a greater proportion than increase in all the inputs. I just told you this law examines the behavior of output when all inputs
can be varied in a same proportion. So increasing returns to scale refers to when output increases by a greater proportion than increase in all the inputs. For example, output, input and output. So 100% increase in input results more than 100% increase in output. More than 100% increase in output. So that is called increasing returns to scale. So it is clear that changes in output is greater than changes in all the inputs. Changes in output is greater than changes in all the inputs. So that is known as increasing returns to scale. ಸೊ ಒಂದನೇ ಹಂತ ಯಾವುದು? ಏರಿಕೆಯ ಪ್ರತಿಫಲಗಳ ಪ್ರಮಾಣ ಅಂತಲಿ ಆಗಿದೆ. ಸೊ ಏರಿಕೆಯ ಪ್ರತಿಫಲಗಳ ಪ್ರಮಾಣ ಅಂದರೆ ಏನು? ಉತ್ಪಾದನಾಂಗಗಳಲ್ಲಾದ ಬದಲಾವಣೆಗಿಂತ ಅಥವಾ ಹೆಚ್ಚಳಕ್ಕಿಂತ ಉತ್ಪನ್ನದಲ್ಲಾದ ಹೆಚ್ಚಳವೇ ಏರಿಕೆಯ ಪ್ರತಿಫಲಗಳ ಪ್ರಮಾಣವಾಗಿದೆ. ಅರ್ಥ ಆಯ್ತಲ್ಲ? ಇಲ್ಲಿ ಆದಾನಗಳಲ್ಲಾದ ಬದಲಾವಣೆಗಿಂತ ಉತ್ಪನ್ನದಲ್ಲಾದ ಬದಲಾವಣೆ ಏನಾಗಿರ್ತದೆ? ಅಧಿಕವಾಗಿರ್ತದೆ. ಉದಾಹರಣೆಗೆ ಹೇಳುವುದಾದರೆ, ಈಗ ಆದಾನಗಳು ಮತ್ತು ಉತ್ಪನ್ನ ಅಂತ ತಗೊಳ್ಳಿ. ಆದಾನಗಳು ಏನಾಗುವುದು? ಸೇಮ್ ಪ್ರಪೋರ್ಷನ್ ಅಂದರೆ ಸಮ ಪ್ರಮಾಣದಲ್ಲಿ ಬದಲಾವಣೆ ಆಗುವುದು. ಅರ್ಥ ಆಯ್ತಲ್ಲ? ಉದಾಹರಣೆಗೆ 100% ಆದಾನಗಳಲ್ಲಿ ಬದಲಾವಣೆಯಾದರೆ ಉತ್ಪನ್ನದಲ್ಲಿ 100ಕ್ಕಿಂತಲೂ ಹೆಚ್ಚು ಶೇಕಡ ಅಥವಾ 100ಕ್ಕಿಂತಲೂ ಹೆಚ್ಚು ಏನಾಗಿರ್ತದೆ? ಬದಲಾವಣೆ ಆಗ್ತದೆ. ಸೊ ಹಿಯರ್ ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಸ್ ಅಟ್ ಆ್ಯನ್ ಇನ್ಕ್ರೀಸಿಂಗ್ ರೇಟ್. ಇಲ್ಲಿ ಒಟ್ಟು ಉತ್ಪಾದನೆ ಹೇಗಾಗ್ತದೆ? ಏರಿಕೆಯ ದರದಲ್ಲಿ ಹೆಚ್ಚಾಗುತ್ತದೆ. ಒಟ್ಟು ಉತ್ಪನ್ನವು ಏರಿಕೆಯ ದರದಲ್ಲಿ ಹೆಚ್ಚಾಗುತ್ತದೆ. ಅಂದರೆ ಉತ್ಪನ್ನದಲ್ಲಾದ ಬದಲಾವಣೆಯು ಆದಾನಗಳಲ್ಲಾದ ಬದಲಾವಣೆಗಿಂತ ಅಧಿಕವಾಗಿರ್ತದೆ. ಸೊ ಅದನ್ನೇ ನಾವು ಏನು ಕರಿತೇವೆ? ಏರಿಕೆಯ ಪ್ರತಿಫಲಗಳ ಪ್ರಮಾಣ ಎಂಬುದಾಗಿ ಕರೀತೇವೆ. ಅರ್ಥ ಆಯ್ತಲ್ಲ? ಆ್ಯಂಡ್ ಸೆಕೆಂಡ್ ಒನ್, ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಸ್ಥಿರ ಪ್ರತಿಫಲಗಳ ಪ್ರಮಾಣ. ಇಟ್ occurs when output increases by a same proportion as that of increase in all the inputs. It occurs when output increases by a same proportion as that of increase in all the inputs. ನೋಡಿ, ಆದಾನಗಳಲ್ಲಿ ಅಂದರೆ ಇಲ್ಲಿ ಏನಾಗಿದೆ ಅಂದರೆ, ಆದಾನಗಳಲ್ಲಿ ಎಷ್ಟು ಬದಲಾವಣೆ ಆಗ್ತದೆಯೋ ಉತ್ಪನ್ನದಲ್ಲೂ ಏನಾಗ್ತದೆ? ಅಷ್ಟೇ ಬದಲಾವಣೆ ಆಗ್ತದೆ. ಅದನ್ನೇ ನಾವು ಏನು ಕರಿತೇವೆ? ಸ್ಥಿರ ಪ್ರತಿಫಲಗಳ ಪ್ರಮಾಣ ಎಂಬುದಾಗಿ ಕರೀತೇವೆ. ಫಾರ್ ಎಕ್ಸಾಂಪಲ್, ಇನ್ಪುಟ್, ಔಟ್ಪುಟ್. ಸೊ 100% increase in inputs results or causes 100% increase in output. ಅಂದರೆ ಆದಾನಗಳಲ್ಲಿ ಎಷ್ಟು ಬದಲಾವಣೆ ಆಗುವುದು? 100%. ಉತ್ಪನ್ನದಲ್ಲೂ ಏನಾಗುತ್ತದೆ? 100%ದಷ್ಟೇ ಬದಲಾವಣೆ ಆಗ್ತದೆ. ಅಂದರೆ ಚೇಂಜಸ್ ಇನ್ ಔಟ್ಪುಟ್ ಈಸ್ ಈಕ್ವಲ್ ಟು ಚೇಂಜಸ್ ಇನ್ ಆಲ್ ದಿ ಇನ್ಪುಟ್ಸ್. ಅಂದರೆ ಉತ್ಪನ್ನದಲ್ಲಾದ ಬದಲಾವಣೆ ಇದೆಯಲ್ಲ, ಆದಾನಗಳಲ್ಲಾದ ಬದಲಾವಣೆಗೆ ಏನಾಗಿದೆ? ಈಕ್ವಲ್ ಆಗಿದೆ. ಓಕೆ, ಸೊ ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ occurs when output increases by a same proportion as that of increase in all the inputs. ಅರ್ಥ ಆಯ್ತಲ್ಲ? ಇಲ್ಲಿ ಉತ್ಪನ್ನದಲ್ಲಿ ಆದ ಬದಲಾವಣೆ ಮತ್ತು ಆದಾನಗಳಲ್ಲಾದ ಬದಲಾವಣೆ ಏನಾಗಿದೆ? ಸಮವಾಗಿದೆ. ಸೊ ಹಿಯರ್ ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಸ್ ಅಟ್ ಎ ಕಾನ್ಸ್ಟೆಂಟ್ ರೇಟ್. ಯಾವ ರೇಟಲ್ಲಿ? ಕಾನ್ಸ್ಟೆಂಟ್ ರೇಟ್. ಅಂದರೆ ಇಲ್ಲಿ ಒಟ್ಟು ಉತ್ಪನ್ನ ಯಾವ ದರದಲ್ಲಿ ಹೆಚ್ಚಾಗ್ತದೆ? ಸ್ಥಿರ ದರದಲ್ಲಿ ಹೆಚ್ಚಾಗ್ತದೆ. ಆಯಿತಾ? ಇಲ್ಲಿ ಏರಿಕೆಯ ದರದಲ್ಲಿ, ಇಲ್ಲಿ ಸ್ಥಿರ ದರದಲ್ಲಿ ಹೆಚ್ಚಾಗ್ತದೆ. ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಇಲ್ಲಿ ಇನ್ಕ್ರೀಸಿಂಗ್ ರೇಟಲ್ಲಿ ಹೆಚ್ಚಾಗ್ತದೆ, ಇಲ್ಲಿ ಮಾರ್ಜಿನಲ್ ಪ್ರಾಡಕ್ಟ್ ಕಾನ್ಸ್ಟೆಂಟ್ ರೇಟಲ್ಲಿ ಹೆಚ್ಚಾಗ್ತದೆ ಅಂತ ನಾವು ತಿಳಿಬೇಕು. ಆ್ಯಂಡ್ ಥರ್ಡ್ ಒನ್ ಈಸ್ ಡಿಮಿನಿಷಿಂಗ್ ಆರ್ ಡಿಕ್ರೀಸಿಂಗ್
returns to scale. ಇಳಿಕೆಯ ಪ್ರತಿಫಲಗಳ ಪ್ರಮಾಣ. So it occurs when output increases less than proportionately increase in all the inputs. When output increases less than proportionately increase in all the inputs. ಅಂದರೆ ಉತ್ಪನ್ನದಲ್ಲಾದ ಬದಲಾವಣೆಯು ಅಥವಾ ಹೆಚ್ಚಳವು ಆದಾನಗಳಲ್ಲಾದ ಬದಲಾವಣೆಗಿಂತ ಅಥವಾ ಹೆಚ್ಚಳಕ್ಕಿಂತ ಏನಾಗುತ್ತದೆ, ಕಡಿಮೆಯಾಗಿರ್ತದೆ. ಫಾರ್ ಎಕ್ಸಾಂಪಲ್ 100% ಇನ್ಕ್ರೀಸ್ ಇನ್ ಅಂದರೆ ಇನ್ಪುಟ್ಸ್ ಎಲ್ಲ ಹಂತದಲ್ಲೂ ಹೇಗೆ ಎಷ್ಟು ಇನ್ಪುಟ್ಸ್ ಏನಾಗೋದು, ಆಲ್ ಇನ್ಪುಟ್ಸ್ ಗೆಟ್ ಡಬಲ್ಡ್. ಎಲ್ಲ ಹಂತದಲ್ಲೂ ಅದು ಏನಾಗ್ತದೆ, ಇನ್ಪುಟ್ ಆದಾನಗಳು ದ್ವಿಗುಣವಾಗುತ್ತದೆ. ಸೊ ಅದಕ್ಕನುಗುಣವಾಗಿ ಉತ್ಪನ್ನ ಏನಾಗ್ತದೆ ಅಂತ ನಾವು ಕಲಿಯುವಂಥದ್ದಾಗಿದೆ. ಸೊ ಇಲ್ಲಿ ಏನಾಗಿದೆ, ಇಳಿಕೆ ಪ್ರತಿಫಲಗಳ ಪ್ರಮಾಣದಲ್ಲಿ ಏನಾಗಿದೆ, ಇನ್ಪುಟ್ಸ್ ಎಷ್ಟು ಚೇಂಜ್ ಆಗೋದು 100%. ಆ್ಯಂಡ್ ಔಟ್ಪುಟ್ when output increases less than proportionately increase in all the inputs. ಅಂದರೆ ಇನ್ಪುಟ್ಸಲ್ಲಿ 100% ಚೇಂಜಸ್ ಆದರೆ ಔಟ್ಪುಟ್ಟಲ್ಲಿ ಲೆಸ್ ದ್ಯಾನ್ 100%. ಅರ್ಥ ಆಯ್ತಲ್ಲ. ಸೊ ಚೇಂಜಸ್ ಇನ್ ಔಟ್ಪುಟ್ ಈಸ್ ಲೆಸ್ ದ್ಯಾನ್ ಚೇಂಜಸ್ ಇನ್ ಆಲ್ ದಿ ಇನ್ಪುಟ್ಸ್. ಸೊ ಇಲ್ಲಿ ಉತ್ಪನ್ನದಲ್ಲಾದ ಬದಲಾವಣೆಯು ಆದಾನಗಳಲ್ಲಾದ ಬದಲಾವಣೆಗಿಂತ ಏನಾಗುತ್ತದೆ, ಕಡಿಮೆಯಾಗಿರ್ತದೆ. ಆದಾನಗಳಲ್ಲಾದ ಬದಲಾವಣೆಗಿಂತ ಕಡಿಮೆಯಾಗಿರ್ತದೆ. ಅಂದರೆ ಆದಾನಗಳಲ್ಲಿ 100% ಬದಲಾವಣೆ ಆದರೆ ಉತ್ಪನ್ನದಲ್ಲಿ ಏನಾಗಿರ್ತದೆ, 100ಕ್ಕಿಂತಲೂ ಕಡಿಮೆ ಬದಲಾವಣೆ ಆಗಿರ್ತದೆ. ಇಲ್ಲಿ ಬದಲಾವಣೆ ಅಂತಲೇ ಹೇಳುವಾಗ ತಿಳ್ಕೊಳ್ಬೇಕು, ಅದು ಹೆಚ್ಚಾಗಿರುವುದು ಅಥವಾ ಕಡಿಮೆ ಆಗಿರುವುದು ಅಂತಲೇ ನೀವು ತಿಳ್ಕೊಳ್ಬೇಕಾಗಿದೆ. ಓಕೆ, ಅಂಡರ್ಸ್ಟೂಡ್? Stages of law of returns to scale can be explained with the help of a schedule. So the law of returns to scale operates in the long run. In the long run, a firm can change all the inputs simultaneously. It means in order to increase the output level, a firm can change all the inputs simultaneously. So in the schedule we can observe that units of labor and capital, and next column total product, and third column marginal product. Total product means total volume of all goods produced by a firm during a year, so in quintals. And marginal product, addition to total product by the employment of an additional unit of a factor known as marginal product. So it is also in quintals. So units of labor and capital gets doubled. First, units of labor is 1, units of capital it is 2. So produces 3 quintals of total product. Marginal product is also 3 quintals. And units of labor and capital doubled, 1 to 2 and 2 to 4. So total product increases 3 quintals to 7 quintals, and marginal product it is increases 3 to 4. How do you calculate marginal product? Marginal product means total product n minus total product n minus 1 means 7 minus 3. It means 4. Okay, and units of labor and capital increases 2 to 3 and 4 to 6 means all inputs get doubled. It means 100% increase in all the inputs. So the law explains the behavior of output when all inputs get doubled. ಅರ್ಥ ಆಯ್ತಲ್ಲ. ಅಂದರೆ ಇಲ್ಲಿ ಇದನ್ನು ನಾವು ಈ ಪ್ರತಿಫಲಗಳ ಪ್ರಮಾಣದ ನಿಯಮವನ್ನು ನಾವೊಂದು ಅನುಸೂಚಿಯಲ್ಲಿ ಅರ್ಥ ಮಾಡಿಕೊಳ್ಳುವ ಹೇಗೆ ಅಂತೇಳಿ ನಾನು ಈಗಾಗಲೇ ಹೇಳಿದ್ದೇನೆ.
ಪ್ರತಿಫಲಗಳ ಪ್ರಮಾಣದ ನಿಯಮ ಅಂದರೆ ಎಲ್ಲ ಆದಾನಗಳು ಏನಾಗುತ್ತವೆ, ದ್ವಿಗುಣವಾಗುತ್ತವೆ, ಸಮ ಪ್ರಮಾಣದಲ್ಲಿ ಬದಲಾವಣೆ ಆಗುತ್ತದೆ. ಅದಕ್ಕನುಗುಣವಾಗಿ ಉತ್ಪಾದನೆ ಹೇಗಿರ್ತದೆ ಅಂತ ನಾವು ಕಲಿಯುವುದು. ಇಲ್ಲಿ ನೋಡಿ, ಶ್ರಮ ಮತ್ತು ಬಂಡವಾಳದ ಘಟಕಗಳನ್ನು ನಾವು ತಗೊಂಡಿದ್ದೇವೆ. ಅದೇ ರೀತಿ ಒಟ್ಟು ಉತ್ಪನ್ನ, ಸೀಮಾಂತ ಉತ್ಪನ್ನ. ಶ್ರಮ ಮತ್ತು ಬಂಡವಾಳದ ಘಟಕಗಳು ನೋಡಿ, ಫಸ್ಟಿಗೆ ಶ್ರಮದ ಘಟಕ 1, ಬಂಡವಾಳದ ಘಟಕ 2 ಯೂನಿಟ್ನಷ್ಟು ತಗೊಂಡದ್ದು. ಆವಾಗ ಒಟ್ಟು ಉತ್ಪನ್ನ ಕ್ವಿಂಟಾಲ್ಗಳಲ್ಲಿ ಎಷ್ಟು, 3 ಕ್ವಿಂಟಾಲ್ ಆಯಿತು. ಸೀಮಾಂತ ಉತ್ಪನ್ನ ಕೂಡ ಎಷ್ಟಾಯಿತು, 3 ಆಯಿತು. ನಂತರ ನೋಡಿ, ಶ್ರಮ ಮತ್ತು ಬಂಡವಾಳದ ಘಟಕಗಳು ಡಬಲ್ ಆಗ್ತದೆ. 1 ಇದ್ದದ್ದು 2 ಆಗುತ್ತೆ, 2 ಇದ್ದದ್ದು 4 ಆಗುತ್ತೆ. ಸೊ ಆವಾಗ ಟೋಟಲ್ ಪ್ರಾಡಕ್ಟ್ 3 ಕ್ವಿಂಟಾಲ್ ಇದ್ದದ್ದು 7 ಕ್ವಿಂಟಾಲಿಗೆ ಏನಾಗ್ತದೆ, ಹೆಚ್ಚಾಗ್ತದೆ. ಸೊ ಮಾರ್ಜಿನಲ್ ಪ್ರಾಡಕ್ಟ್, ಸೀಮಾಂತ ಉತ್ಪನ್ನ ಅಥವಾ ಅಂಚಿನ ಉತ್ಪನ್ನ ಕೂಡ ಏನಾಗ್ತದೆ, 3 ಇದ್ದದ್ದು 4 ಆಗುತ್ತೆ. ಹೇಗೆ ಸೀಮಾಂತ ಉತ್ಪನ್ನವನ್ನು ಕ್ಯಾಲ್ಕುಲೇಟ್ ಮಾಡೋದು? 7 - 3 4. ಅದೇ ರೀತಿ 12 - 7 ಏನು 5 ಆಗಿರ್ತದೆ. ಸೊ ಇದೇ ರೀತಿ ಡಬಲ್ ಎಲ್ಲ ಆದಾನಗಳು ದ್ವಿಗುಣವಾದಾಗ ಇಲ್ಲಿ ಒಟ್ಟುತ್ಪನ್ನ ಹೇಗೆ ಬದಲಾಗ್ತದೆ ಅಂತ ನಾವು ಕಲಿಯುವುದಾಗಿದೆ. ಸೊ ಸ್ಟಾರ್ಟಿಂಗಲ್ಲಿ ಇನ್ ದ ಬಿಗಿನಿಂಗ್ ಮಾರ್ಜಿನಲ್ ಪ್ರಾಡಕ್ಟ್ ಇನ್ಕ್ರೀಸಸ್ ಅಟ್ ಆ್ಯನ್ ಇನ್ಕ್ರೀಸಿಂಗ್ ರೇಟ್. 3 ಆಯಿತು, 4 ಕ್ವಿಂಟಾಲ್ ಆಯಿತು, 5 ಆಯಿತು. ನಂತರ ಏನಾಯಿತು ನೋಡಿ, ಇಲ್ಲಿ ಇನ್ಪುಟ್ಸ್ ಎಲ್ಲ ಡಬಲ್ ಆದಾಗ ಏನಾಗ್ತಾ ಹೋಗ್ತದೆ, 5 ಕ್ವಿಂಟಾಲೇ ಆಯಿತು. ನಂತರ ಕಡಿಮೆ ಆಯಿತು, 4 ಕ್ವಿಂಟಾಲ್ ಆಯಿತು, 3 ಕ್ವಿಂಟಾಲ್ ಆಯಿತು, 2 ಕ್ವಿಂಟಾಲ್ ಆಯಿತು. ಅಂದರೆ ಇನ್ ದ ಬಿಗಿನಿಂಗ್ ಟೋಟಲ್ ಪ್ರಾಡಕ್ಟ್ ಇನ್ಕ್ರೀಸಸ್ ಅಟ್ ಆ್ಯನ್ ಇನ್ಕ್ರೀಸಿಂಗ್ ರೇಟ್. ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಏನಾಗಿರ್ತದೆ, ಇನ್ಕ್ರೀಸಸ್ ಅಟ್ ಆ್ಯನ್ ಇನ್ಕ್ರೀಸಿಂಗ್ ರೇಟ್. ಇದು ನಾವೇನು ಹೇಳ್ಬೋದು, ಇನ್ಕ್ರೀಸಿಂಗ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ನಾವು ಹೇಳ್ಬೋದು. ಏರಿಕೆಯ ಪ್ರತಿಫಲಗಳ ಪ್ರಮಾಣ ಅಂತಲೇ ಹೇಳ್ಬೋದು. ಇಲ್ಲಿ ಸೀಮಾಂತ ಉತ್ಪನ್ನ ಏರಿಕೆಯ ದರದಲ್ಲಿ ಹೆಚ್ಚಾಗ್ತದೆ. ನೆಕ್ಸ್ಟ್ ನೋಡಿ, ವೆನ್ ಯೂನಿಟ್ಸ್ ಆಫ್ ಲೇಬರ್ ಇನ್ಕ್ರೀಸಸ್ ಫ್ರಮ್ 3 to 4 and capital it is 6 to 8 units. So total product increases from 12 quintals to 7 quintals. So marginal product it is 5 quintal. Next total product increases 17 to 22. So it is also 5 quintal. ಅಂದರೆ ಇದರ ಡಿಫ್ರೆನ್ಸ್ ನೋಡಿ ಎಷ್ಟಿರ್ತದೆ, 5 ಇರ್ತದೆ. ಎಲ್ಲ ಹಂತದಲ್ಲಿ ಏನಾಗಿರ್ತದೆ, ಇಲ್ಲಿ 5 ಕ್ವಿಂಟಾಲ್ ಇರ್ತದೆ. ಸೊ ಅದ ಕಾರಣ ಅಂದರೆ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತದೆ ಅಂತ ನಾವು ಹೇಳ್ಬೋದು. ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಇನ್ಕ್ರೀಸಸ್ ಏನು ಇನ್ ಎ ಕಾನ್ಸ್ಟೆಂಟ್ ರೇಟ್. ಸೊ ಇದನ್ನು ನಾವು ಏನು ಕರಿಬೋದು, ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್ ಅಂತ ನಾವು ಕರಿಬೋದು. ಕಾನ್ಸ್ಟೆಂಟ್ ರಿಟರ್ನ್ಸ್ ಟು ಸ್ಕೇಲ್. ಇಲ್ಲಿ ಸೀಮಾಂತ ಉತ್ಪನ್ನ ನೋಡಿ ಹೆಚ್ಚಾಗಿದೆ, ನೋಡಿ 5 ಕ್ವಿಂಟಾಲ್ ಆಗಿದೆ. ನಂತರ ಕೂಡ 5 ಕ್ವಿಂಟಾಲ್ ಆಗಿದೆ. ಅಂದರೆ ಏರಿಕೆ ಆಗಿದೆ. ಎಷ್ಟರಷ್ಟು, 5 ಕ್ವಿಂಟಾಲ್ ಅಷ್ಟು. ಅಂದರೆ ಇಲ್ಲಿ ಸೀಮಾಂತ ಉತ್ಪನ್ನ ಸ್ಥಿರ ದರದಲ್ಲಿ ಏನಾಗಿದೆ, ಏರಿಕೆಯಾಗಿದೆ ಅಂತ ನಾವು ಹೇಳ್ಬೋದು. ಅದನ್ನೇ ನಾವೇನು ಕರಿತೇವೆ, ಸ್ಥಿರ ಪ್ರತಿಫಲಗಳ ಪ್ರಮಾಣ ಎಂಬುದಾಗಿ ಕರಿತೇವೆ. ಓಕೆ, ನೆಕ್ಸ್ಟ್ ಸ್ಟೇಜ್ ನೋಡಿ, ಯೂನಿಟ್ಸ್ ಆಫ್ ಲೇಬರ್ ಆ್ಯಂಡ್ ಕ್ಯಾಪಿಟಲ್ double. So total product increases from 27 quintal to 31, and next it is 34 quintal, next it is 36. ಅಂದರೆ ಹೆಚ್ಚಾಗಿದೆ, ಒಟ್ಟು ಉತ್ಪನ್ನ ಹೆಚ್ಚಾಗಿದೆ. ಮಾರ್ಜಿನಲ್ ಪ್ರಾಡಕ್ಟ್ ಏನಾಗಿದೆ ನೋಡಿ, ಇದು ಕೂಡ ಹೆಚ್ಚಾಗಿದೆ. ಎಷ್ಟರಷ್ಟು, 5 ಎಷ್ಟಾಗಿದೆ, 4 ಕ್ವಿಂಟಾಲ್ ಅಷ್ಟು ಮಾತ್ರ ಹೆಚ್ಚಾದ್ದು. ನಂತರ 3 ಕ್ವಿಂಟಾಲ್ ಅಷ್ಟು ಹೆಚ್ಚಾದ್ದು. ನಂತರ 2 ಕ್ವಿಂಟಾಲ್ ಅಷ್ಟು ಹೆಚ್ಚಾದ್ದು. ಅಂದರೆ ಮಾರ್ಜಿನಲ್ ಪ್ರಾಡಕ್ಟ್ ಇನ್ಕ್ರೀಸಸ್ ಬಟ್ ಎಟ್ ಎ ಡಿಮಿನಿಷಿಂಗ್ ರೇಟ್. ಸೊ ಇಟ್ ಈಸ್ ನೋನ್ ಆಸ್ ಡಿಮಿನಿಷಿಂಗ್ ರಿಟರ್ನ್ಸ್ ಟು ಸ್ಕೇಲ್. ಇಲ್ಲಿ ಒಟ್ಟು ಉತ್ಪನ್ನ ಆಗಲಿ ಸೀಮಾಂತ ಉತ್ಪನ್ನ ಆಗಲಿ ಏರಿಕೆಯಾಗಿದೆ, ಆದರೆ ಯಾವ ದರದಲ್ಲಿ, ಇಳಿಕೆಯ ದರದಲ್ಲಿ ಅಂತ ನಾವು ಹೇಳ್ಬೋದು. ಸೊ ಇದನ್ನೇ ನಾವು ಏನು ಹೇಳ್ತೇವೆ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ ಎಂಬುದಾಗಿ ಕರೀತೇವೆ. ಏನು ಕರೀತೇವೆ, ಇಳಿಕೆಯ ಪ್ರತಿಫಲಗಳ ಪ್ರಮಾಣ ಎಂಬುದಾಗಿ ಕರೀತೇವೆ. ಸೊ
Suppose in a production process all inputs doubled. As a result, if the output gets doubled, the production function exhibits constant returns to scale. If output is less than doubled, then diminishing returns to scale holds, and if it is more than doubled, then increasing returns to scale holds. Understood? So this can be explained with the help of a graph, or diagrammatically it can be understood. Okay, so in the figure, on the x-axis measured amount of inputs or inputs, on the y-axis is measured output or marginal product. Okay, so here PQRS means in the beginning marginal product increases at a increasing rate, or so PQ represent increasing returns to scale. PQ represent increasing returns to scale. And next, marginal product increases in a constant rate. So it QR represent constant returns to scale. Then total product diminishes, so marginal product also diminishes. So marginal product increases but at a diminishing rate. So RS represent diminishing returns to scale. RS represent diminishing returns to scale. Understood? PQ represent increasing returns to scale. Here total product increases, so marginal product also increases at a increasing rate. QR represent constant returns to scale. So here total product increases, so marginal product increases but at a constant rate. RS represent diminishing or decreasing returns to scale. Here marginal product increases but at a diminishing rate. ಅಂದರೆ ನಾವು ಈ ಅನುಸೂಚಿಯನ್ನು ಒಂದು ರೇಖಾಚಿತ್ರದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ. OX ಅಕ್ಷದಲ್ಲಿ ನಾವು ಆದಾನಗಳ ಪ್ರಮಾಣವನ್ನು ಗುರುತಿಸುವುದು, OYದಲ್ಲಿ ಉತ್ಪನ್ನವನ್ನು, ಅಂದರೆ ಇಲ್ಲಿ ಸೀಮಾಂತ ಉತ್ಪನ್ನವನ್ನು ನಾವು ಗುರುತಿಸುವುದಾಗಿದೆ. ನೋಡಿ, ಇಲ್ಲಿ PQRS ಇದೆ. PQ ಅಂದರೆ ಏನಿಲ್ಲಿ? ಇಲ್ಲಿ ಏರಿಕೆಯ ಪ್ರತಿಫಲಗಳ ಪ್ರಮಾಣವಾಗಿದೆ. ಇಲ್ಲಿ ಸೀಮಾಂತ ಉತ್ಪನ್ನ ಏನಾಗ್ತದೆ? ಏರಿಕೆಯ ದರದಲ್ಲಿ ಹೆಚ್ಚಾಗುತ್ತದೆ. ನಂತರ ಸೀಮಾಂತ ಉತ್ಪನ್ನ ಏನಾಗಿದೆ ನೋಡಿ, 5 ಕ್ವಿಂಟಾಲ್ ಸೇಮ್ ಅಲ್ವಾ, ಸ್ಥಿರ ದರದಲ್ಲಿ ಅಲ್ವಾ. ಆದ ಕಾರಣ QR ಯಾವುದನ್ನು ಪ್ರತಿನಿಧಿಸ್ತದೆ? ಸ್ಥಿರ ಪ್ರತಿಫಲಗಳ ಪ್ರಮಾಣವನ್ನು ಪ್ರತಿನಿಧಿಸ್ತದೆ. ಯಾಕಂದರೆ ಇಲ್ಲಿ ಸೀಮಾಂತ ಉತ್ಪನ್ನವು ಸ್ಥಿರ ದರದಲ್ಲಿ ಏನಾಗ್ತದೆ? ಏರಿಕೆ ಆಗ್ತದೆ. ಅದೇ ರೀತಿ RS ಯಾವುದನ್ನು ಪ್ರತಿನಿಧಿಸ್ತದೆ? ಇಳಿಕೆಯ ಪ್ರತಿಫಲಗಳ ಪ್ರಮಾಣವನ್ನು ಪ್ರತಿನಿಧಿಸ್ತದೆ. ಅಂದರೆ ಇಲ್ಲಿ ಸೀಮಾಂತ ಉತ್ಪನ್ನ ಏನಾಗ್ತಾ ಹೋಗ್ತದೆ? ಹೆಚ್ಚಾಗ್ತದೆ, ಆದರೆ ಯಾವ ದರದಲ್ಲಿ? ಇಳಿಕೆಯ ದರದಲ್ಲಿ ಹೆಚ್ಚಾಗುತ್ತದೆ. ಆದ್ದರಿಂದ RS ಅಂದ್ರೇನು? ಇಳಿಕೆಯ ಪ್ರತಿಫಲದ ಪ್ರಮಾಣ ಆಗಿದೆ. ಅರ್ಥ ಇದೆಯಲ್ಲ? ಓಕೆ, ಥ್ಯಾಂಕ್ ಯು.